ಹದ್ದು ಅಣ್ಣ, ಇವಳು ನನ್ನ ಒಬ್ಬಳೆ ಮಗಳು. ನೀವ್ ಯಾಕೆ ಇವಳನ್ನ ಹಿಂಗ್ ಬಂಧಿಸಿದೀರಾ? ಇವಳ ನೀಲಿ ಮೂಗಿನ ಕಾರಣದಿಂದ ಹೇಳ್ಪಟ್ಟೆ. ನೀಲಿ ಕೊಕ್ಕಿನ ಹಕ್ಕಿ ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಬೆಳಗಿನ ಜಾವದಲ್ಲಿ ಅದನ್ನ ತಿಂದ್ರೆ ತುಂಬಾ ತಾಕತ್ ಬರುತ್ತೆ. ಆದ್ರಿಂದ ಬೆಳಗಿನ ಜಾವ ತನಕ ಖೈದಿ ಮಾಡಿದೀನಿ. ಆಮೇಲೆ ಇದನ್ನ ನಾಷ್ಟವಾಗಿ ತಿಂತೀನಿ. ರಿಂಕಿ ಪಕ್ಷಿ ಕಾಡಿನ ಮಧ್ಯೆ ಒಂದು ದೊಡ್ಡ ಆಲದ ಮರದಲ್ಲಿ ಜೀವಿಸ್ತಿತ್ತು. ಅದು ಮಾತ್ರ ಅಲ್ಲದೆ ಆ ಮರದಲ್ಲಿ ಇನ್ನೂ ಬೇರೆ ಪಕ್ಷಿಗಳು ಮತ್ತು ಇನ್ನೂ ಸ್ವಲ್ಪ ಜಂತುಗಳು ಜೀವಿಸ್ತಿದ್ವು. ಕಾಡಲ್ಲಿರುವ ಇನ್ನೂ ತುಂಬಾ ಜಂತುಗಳು ಆ ಮರದ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ವು. ರಿಂಕಿ ಪಕ್ಷಿ ಕೂಡ ಎಲ್ಲಾ ಜಂತುಗಳನ್ನು ತನ್ನ ಸ್ವಂತ ಅಂತ ಭಾವಿಸ್ತಿತ್ತು. ಯಾವಾಗ್ಲೂ ಅವ್ರಿಗೆ ಸಹಾಯ ಮಾಡೋದಕ್ಕೆ ತಯಾರಾಗಿರ್ತಿತ್ತು. ಅದ್ರಿಂದ ಎಲ್ಲಾ ಜಂತುಗಳು ಮನಸಾರೆ ಅದಕ್ನ ಇಷ್ಟಪಡ್ತಿದ್ರು. ಆದ್ರೆ ರಿಂಕಿ ಪಕ್ಷಿಯ ಮಗುವಾದ ಮಿನ್ನು ಪಕ್ಷಿ ಸ್ವಭಾವದಲ್ಲಿ ರಿಂಕು ಪಕ್ಷಿಗೆ ವಿರುದ್ಧವಾಗಿತ್ತು. ಯಾವಾಗ್ಲೂ ಅದ್ರ ಬಗ್ಗೆ ಹೊಗಳ್ತಾ ಮಾತಾಡ್ಕೊಳ್ಳುತ್ತೆ ಮತ್ತು ಯಾವಾಗ್ಲೂ ಯಾರತ್ರನೂ ಮಾತಾಡೋದಿಲ್ಲ. ರಿಂಕಿ ಅಕ್ಕ, ನನ್ ಮಗನ್ ಏನಾಗಿದೆ ಅಂತ ನೋಡಿ. ಇವನು ಮರದ ಮೇಲೆ ಓಡ್ತಿರುವಾಗ ಮನುಷ್ಯರ ಮಗು ಒಂದು ಕಲ್ಲಲ್ಲಿ ಒಡೆದಿದೆ ಅಂತೆ. ಆವಾಗಿಂದ ಇದರ ಹೊಟ್ಟೆ ನೋವ್ತಾ ಇದೆಯಂತೆ. ಅರೆ ಚಂಪಾ ಅಕ್ಕ, ನನಗ್ ಚೆನ್ನಾಗ್ ಗೊತ್ತು ಮಗು ನರ್ಲಾಡ್ತಿದ್ರೆ ತಾಯಿ ಕೈಯಲ್ಲಿ ನೋಡಕ್ಕಾಗಲ್ಲ ಅಂತ. ಒಂದ್ ನಿಮಿಷ ಇರಿ, ನಾನ್ ಈಗ್ಲೇ ನೋಡ್ತೀನಿ ಹಂಗಂತೇಳಿ ರಿಂಕಿ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಅದರ ಬಾಯಲ್ಲಿ 3 ಹಸಿರು ಎಲೆಗಳನ್ನ ಎತ್ಕೊಂಡ್ ಬರುತ್ತೆ. ತಗೋ ಮಗನೇ, ನೀನು ಈ ಎಲೆಯನ್ನು ತಿನ್ನು. ಇದನ್ ತಿಂದ್ರೆ ನಿನ್ನ ಹೊಟ್ಟೆ ನೋವು ಮಾಯ ಆಗ್ಬಿಡುತ್ತೆ. ಹಂಗಂತೇಳಿ ರಿಂಕು ಆ ಮಗುಗೆ ಆ 3 ಎಲೆಗಳನ್ನು ಕೊಡುತ್ತೆ. ಆ ಮಗು ಕೂಡ ತಿನ್ನುತ್ತೆ. ಅಳಿಲಿನ ಮಗು ಹೇಳುತ್ತೆ, ಅಮ್ಮ, ಇದು ತುಂಬಾನೇ ಕಹಿಯಾಗಿದೆ. ತುಂಬಾನೇ ನೋವು ಜಾಸ್ತಿ ಇದ್ದ ಕಾರಣದಿಂದ ಅದು ಕಹಿ ಇದ್ರೂ ಕೂಡ ಪಾಪ ಅವನು ತಿನ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವನ ಹೊಟ್ಟೆ ನೋವು ಮಾಯ ಆಗ್ಬಿಡುತ್ತೆ. ಅರೆ ವಾ ಮಮ್ಮಿ, ನನಗಿವಾಗ ನಿಜವಾಗ್ಲೂ ನೋವೇ ಇಲ್ಲ. ಥ್ಯಾಂಕ್ ಯು ರಿಂಕಿ ಆಂಟಿ. ಈ ಮಮ್ಮಿ ಯಾವಾಗ ತಿಳ್ಕೋತಾರೋ ಏನೋ, ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಈ ತರ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಮಮ್ಮಿಗೆ ಏನ್ ಸಿಗುತ್ತೆ? ಮಾರನೇ ದಿನ ಮೀನು ಸುತ್ತಾಡಕ್ ಹೋಗತ್ತೆ. ಆಗ ಒಂದ್ ಮರದ ಮೇಲೆ ಕುತ್ಕೊಂಡು ಯೋಚನೆ ಮಾಡುತ್ತೆ. ಆ ರಹಸ್ಯವಾದ ಕಾಡಿನ ಕಡೆ ನಮ್ಮ ಕಾಡಿನವರು ಯಾಕೆ ಯಾರು ಹೋಗ್ತಾ ಇಲ್ಲ? ಯಾಕೊಂದ್ಸಲ ನಾನು ಹೋಗಿ ನೋಡ್ಬಾರ್ದು? ಆಗ ಆ ಮರದ ಮೇಲೆ ಕುತ್ಕೊಂಡಿರುವ ಮೋಂಟಿ ಕೋತಿ ಅಂತಾನೆ, ಅಲ್ಲಿ ಹೋಗೋದಕ್ಕೆ ಯೋಚನೆ ಕೂಡ ಮಾಡಬೇಡ. ಎಷ್ಟು ಜನ ಅಲ್ಲಿಗೆ ಹೋಗಿದ್ರು ಅವರೆಲ್ಲರೂ ಕೂಡ ವಾಪಸ್ ಬಂದಾಗಿಲ್ಲ. ಅಲ್ಲಿ ಹೋದ್ರೆ ಜೀವಕ್ಕೆ ಅಪಾಯ ಮೀನು. ಬಾಯ್ ಮುಚ್ಚು, ನೀನೊಂದು ಕೋತಿ. ಇಷ್ಟು ಸುಂದರವಾದ ಪಕ್ಷಿ ಜೊತೆ ಮಾತಾಡೋದಕ್ಕೆ ನಿನ್ಗೆ ಎಲ್ಲಿಂದ ಧೈರ್ಯ ಬಂತು? ನೀನು ರಿಂಕಿ ಹಕ್ಕಿಯ ಮಗಳು, ಅದಕ್ಕೆ ಹೇಳ್ತಾ ಇದ್ದೀನಿ. ಅವರು ಯಾರಿಗೂ ಕೆಟ್ಟದನ್ನ ಮಾಡೋದಿಲ್ಲ. ಇರ್ಲಿ ಬಿಡು, ನನ್ನ ಅಮ್ಮನ್ಗೆ ಹುಚ್ಚಿಡ್ದಿದೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಎಲ್ಲಾರ್ಗೂ ಸಹಾಯ ಮಾಡ್ತಿರ್ತಾಳೆ. ಆದ್ರೆ ನಾನ್ ಅವಳ ತರ ಇರೋದಿಲ್ಲ. ಹಂಗಂತೇಳಿ ಅದು ರಹಸ್ಯವಾದ ಕಾಡಿನ ಕಡೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ಅದು ಇವತ್ತಿನವರೆಗೂ ನೋಡದೇ ಇರುವಂತಹ ವಿಧ ವಿಧವಾದ ಹಣ್ಣುಗಳನ್ನು ನೋಡುತ್ತೆ. ಅಲ್ಲಿನ ಸುವಾಸನೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆಹಾ, ಈ ಜಾಗ ತುಂಬಾ ಚೆನ್ನಾಗಿದೆ. ಇನ್ಮೇಲೆ ಬೇರೆ ಯಾರ ಜೊತೆ ಇರ್ಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿ ಒಬ್ಳೆ ಕೂಡ ಸಂತೋಷವಾಗಿರ್ಬೋದು. ಆಗ ಅದಕ್ಕೆ ನೀಲಿ ಬಣ್ಣದ ಆಪಲ್ ಮರ ಕಾಣಿಸುತ್ತೆ. ಅದು ಬೇಗ ಹೋಗಿ ಅದರ ಮೇಲೆ ಹಾರಿ ಕುತ್ಕೊಳ್ಳುತ್ತೆ. ವಾ, ನೀಲಿ ಬಣ್ಣದ ಆಪಲ್ ಇವತ್ತಿನವರೆಗೂ ನಾನು ನೋಡೇ ಇಲ್ಲ. ಇವತ್ತು ಹೆಂಗಾದ್ರೂ ಅದನ್ನ ತಿನ್ ನೋಡ್ಬೇಕು ಹಂಗಂತೇಳಿ ಅದು ಆ ಆಪಲ್ನ ತಿನ್ನಕ್ಕೆ ಶುರು ಮಾಡುತ್ತೆ. ವಾ, ಅದು ಎಷ್ಟು ಟೇಸ್ಟಿಯಾಗಿತ್ತಂದ್ರೆ ಅದನ್ನ ಪೂರ್ತಿಯಾಗಿ ತಿನ್ಬಿಡುತ್ತೆ. ಅದಕ್ಕೆ ಗೊತ್ತೇ ಆಗಿರಲ್ಲ ಅದನ್ನ ತಿಂದಿದ ತಕ್ಷಣ ಅದರ ಬಾಯಿ ಕೂಡ ನೀಲಿ ಬಣ್ಣಕ್ಕೆ ಬದಲಾಗಿರುತ್ತೆ ಅಂತ. ತುಂಬಾ ರುಚಿಯಾಗಿದೆ. ಇವಾಗ ಈ ಕಾಡಲ್ಲಿ ನೋಡೋದಕ್ಕೆ ಏನೇನಿದೆ ಅಂತ ನೋಡೋಣ ಹಂಗಂತ ಹೇಳಿ ಅದು ಮುಂದೆ ಹೋಗುತ್ತೆ. ಆಗ ಒಂದು ದೊಡ್ಡ ಹದ್ದು ಅದನ್ನ ನೋಡಿ ಹೀಗನ್ನುತ್ತೆ, ಅರೆ ವಾ, ನೀಲಿ ಕೊಕ್ಕಿರೋ ಹಕ್ಕಿ. ಇದರ ಮಾಂಸ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೊಂದ್ ಕಡೆ ಮೋಂಟು ಕೋತಿ ಕೂಡ ರಿಂಕಿ ಪಕ್ಷಿ ಹತ್ರ ಹೋಗುತ್ತೆ. ನೋಡಿದ್ರೆ ಅದು ತುಂಬಾ ಬೇಜಾರಾಗಿ ಕೂತಿರತ್ತೆ. ಈ ಮಿನ್ನು ಏನು ಹೇಳ್ದೆ ಎಲ್ಲಾದ್ರೂ ಹೊಟ್ಟೋಗ್ಬಿಡ್ತಾಳೆ. ನಂಗೆ ತುಂಬಾನೇ ಬೇಜಾರಾಗ್ತಿದೆ. ನಾನು ಈ ಕಾಡೆಲ್ಲ ಹುಡ್ಕೊಂಡ್ ಬಂದೆ, ಆದ್ರೆ ಮಿನ್ನು ಎಲ್ಲೂ ಇಲ್ಲ. ಅರೆ ರಿಂಕಿ ಹಕ್ಕಿ, ನಿಮ್ ಮೀನು ರಹಸ್ಯಮಯ ಆ ಕಾಡಿಗೆ ಹೋಗಿದ್ದಾಳೆ. ಏನ್ ಹೇಳಿದೆ? ರಹಸ್ಯವಾದ ಕಾಡಿನ ಕಡೆನ? ನೀನ್ ಯಾಕೆ ಅವಳನ್ನ ತಡೆದಿಲ್ಲ? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಮಾತು ಕೇಳಲೇ ಇಲ್ಲ. ನಂಗೆ ಬೈದ್ಬಿಟ್ಟು ಅವಳು ಹೋಗ್ಬಿಟ್ಲು. ಅರೆ ಮೋಂಟು ಅಣ್ಣ, ಅವಳಿಗೆ ಬದಲಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ಇನ್ಮೇಲೆ ಅವಳನ್ನ ನೋಡಕ್ಕಾಗುತ್ತೋ ಇಲ್ವೋ? ಅಷ್ಟು ದೊಡ್ಡ ಕಾಡಲ್ಲಿ ನಾನು ಒಬ್ಬಳೇ ಹೋಗಿ ಅವಳನ್ನ ಹೆಂಗ್ ಹುಡುಕ್ಲಿ? ಅರೆ, ಏನ್ ನೀವು ಮಾತಾಡ್ತಾ ಇದ್ದೀರಾ? ನೀವು ಯಾವಾಗಲೂ ನಮಗೆ ಸಹಾಯ ಮಾಡ್ತಾ ಇರ್ತೀರಾ. ಈಗ ನಿಮಗೆ ಸಹಾಯದ ಅವಶ್ಯಕತೆ ಇದೆ. ನೀವು ಒಬ್ಬಂಟಿಯಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಅಲಿಲು, ಕಾಗೆ, ಕರಡಿ, ಆನೆ ಎಲ್ಲಾ ಜಂತುಗಳು ಅಲ್ಲಿಗೆ ಬರ್ತವೆ.
ಮತ್ತೆ ಎಲ್ಲರೂ ಸೇರಿ ರಹಸ್ಯವಾದ ಕಾಡಿನ ಕಡೆ ಹೋಗ್ತಾರೆ. ಅವಳು ಏನ್ ಮಾಡ್ತಿದ್ದಾಳೋ ಏನು. ಅರೆ ಭಯ ಪಡ್ಬೇಡಿ, ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ತಾನೆ. ಎಲ್ಲಾ ಜಂತುಗಳು ಸೇರಿ ಗಂಟೆಗಟ್ಲೆ ಹುಡುಕ್ತಿದ್ವು. ರಿಂಕಿ ಬಾಯಲ್ಲಿ ಪದೇ ಪದೇ ಇದೇ ಓಡ್ತಾ ಇತ್ತು, ಹೆಂಗಾದ್ರೂ ಅವಳ ಮಗು ಸಿಗ್ಬಿಡ್ಬೇಕು ಅಂತ. ಅರ್ಧ ಕಾಡಿಗೆ ಹೋಗಿ ಸೇರ್ತಾರೆ. ಆಗ ಅವರು ಒಂದು ದೃಶ್ಯವನ್ನು ನೋಡ್ತಾರೆ. ಅದನ್ನ ನೋಡಿ ಶಾಕ್ ಆಗ್ತಾರೆ. ಮೀನು ಕಂದ, ಅವ್ರು ನೋಡ್ತಾರೆ ಮೀನು ಪಕ್ಷಿ ಒಂದು ಪಂಜರದಲ್ಲಿರುತ್ತೆ. ಅವಳನ್ನ ಪಂಜರದಲ್ಲಿ ಹಾಕಿಟ್ಟಿರೋದು ಒಂದು ಹದ್ದು. ಅರೆ ಇಷ್ಟು ಜನ ಇಲ್ಲಿಗೇನಕ್ ಬಂದ್ಯಾರೆ? ಹದ್ದು, ನನ್ನ ಮಗುನ ಬಿಟ್ಬಿಡು. ಮುಂದಕ್ಕೆ ಬರಬೇಡಿ, ಬಂದ್ರೆ ಒಂದೇ ಬಾಯಲ್ಲಿ ಈ ಹಕ್ಕಿನ ಕೊಂದಾಕ್ಬಿಡ್ತೀನಿ. ಅದನ್ನ ಕೇಳಿ ಬೇರೆ ಜಂತುಗಳು ಎಲ್ಲ ಭಯ ಪಟ್ಕೊಂಡು ಹಿಂದೆ ಹೋಗ್ತವೆ. ಹದ್ದು ಅಣ್ಣ, ಇವಳು ನನ್ನ ಒಬ್ಬಳೆ ಮಗಳು, ನೀವ್ ಯಾಕೆ ಇವಳನ್ನ ಹಿಂಗ್ ಬಂಧಿಸಿದೀರಾ? ಇವಳ ನೀಲಿ ಮೂಗಿನ ಕಾರಣದಿಂದ ಹೇಳ್ಪಟ್ಟೆ. ನೀಲಿ ಕೊಕ್ಕಿನ ಹಕ್ಕಿ ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಬೆಳಗಿನ ಜಾವದಲ್ಲಿ ಅದನ್ನ ತಿಂದ್ರೆ ತುಂಬಾ ತಾಕತ್ ಬರುತ್ತೆ. ಆದ್ರಿಂದ ಬೆಳಗಿನ ಜಾವ ತನಕ ಖೈದಿ ಮಾಡಿದೀನಿ. ಆಮೇಲೆ ಇದನ್ನ ನಾಷ್ಟವಾಗಿ ತಿಂತೀನಿ. ಬೇಡ, ದಯವಿಟ್ಟು ಹಂಗ್ ಮಾಡ್ಬೇಡ, ಅವಳನ್ನ ಬಿಟ್ಬಿಡಿ. ಅಲ್ಲಿರುವ ಎಲ್ಲಾ ಜಂತುಗಳು ಹೇಳ್ತವೆ, ಮೀನು ಪಕ್ಷಿಯ ಬಾಯಿ ಯಾಕೆ ನೀಲಿ ಬಣ್ಣದಲ್ಲಿದೆ ಅಂತ. ನಿನ್ನ ಬಾಯಿ ಯಾಕೆ ನೀಲಿ ಬಣ್ಣದಲ್ಲಿ ಬದಲಾಗಿದೆ? ಮಮ್ಮಿ, ಬರೋ ದಾರಿಯಲ್ಲಿ ನಾನು ನೀಲಿ ಬಣ್ಣದ ಆಪಲ್ ಅನ್ನು ನೋಡ್ದೆ, ಅದನ್ನ ತಿಂದೆ. ಒಂದ್ ವೇಳೆ ಅದ್ರಿಂದಾನೇ ಆಗಿರ್ಬೇಕು. ಏನ್ ಹೇಳ್ದೆ? ಸೇಬ್ ತಿಂದಿದ್ರಿಂದನಾ? ಹಾ, ನೀವ್ ಅನ್ಕೋತಿರುವ ಪಕ್ಷಿ ಖಂಡಿತ ಮೀನು ಅಲ್ಲ. ಇಲ್ಲ, ನೀವೆಲ್ಲ ಸೇರಿ ನನ್ನನ್ನ ಮೂರ್ಖರಾಗಿ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಇದನ್ನ ಬಿಡೋದಿಕ್ಕೆ. ಹಂಗಂತೇಳಿ ಎಲ್ಲಾ ಪಕ್ಷಿಗಳು ಅವರ ಮಧ್ಯೆ ಡಿಸ್ಕಸ್ ಮಾಡಕ್ ಶುರು ಮಾಡ್ತವೆ. ಆಮೇಲೆ ಆನೆ ಹೀಗನ್ನುತ್ತೆ, ಸರಿ, ಇದನ್ನ ಈಗ್ಲೇ ನಾವು ಸಾಬೀತ್ ಮಾಡ್ತೀವಿ. ನಾವು ನಿಜ ಹೇಳ್ತಾ ಇದ್ದೀವಿ. ಮೀನುಗೆ ನೀನು ನೀರು ಕೊಡ್ಸು. ಅದ್ರ ನಂತರ ಅದ್ರ ಕೊಕ್ಕು ನೀಲಿ ಆಗಿದ್ರೆ ನಾವು ಅವಳನ್ನ ಬಿಟ್ಟು ಇಲ್ಲಿಂದ ಹೋಗ್ಬಿಡ್ತೀವಿ. ಅದಕ್ಕೆ ಹದ್ದು ಹೇಳುತ್ತೆ, ಸರಿ, ನೀರ್ ತಗೊಬನ್ನಿ, ನಾನು ಇವಳಿಗೆ ಕುಡಿಸ್ತೀನಿ. ಅದನ್ನ ಕೇಳಿದ ತಕ್ಷಣ ಕೋತಿ ಬೇಗ ಬೇಗ ನದಿಯ ಬಳಿ ಹೋಗಿ ಒಂದು ತೆಂಗಿನ ಸಿಪ್ಪೆಯಲ್ಲಿ ನೀರನ್ನು ಎತ್ಕೊಂಡು ಬರುತ್ತೆ. ಹದ್ದು ಆ ನೀರನ್ನು ಕುಡಿಯೋದಕ್ಕೆ ಮೀನುಗೆ ಕೊಡುತ್ತೆ. ಮೀನು, ಬೇಗ ನೀರು ಕುಡಿ. ಮೀನು ನೀರ್ ಕುಡಿಯೋದಕ್ಕೆ ಅಂತ ಬಾಯನ್ನ ನೀರೊಳಗಡೆ ಇಡುತ್ತೆ. ತಕ್ಷಣ ಅದ ಬಾಯಲ್ಲಿರುವ ನೀಲಿ ಬಣ್ಣ ಕೂಡ ಮಾಯ ಆಗ್ಬಿಡುತ್ತೆ. ಅರೆ ಏನಿದು? ಹೀಗಾದ್ರೂ ನೋಡಿದ್ರ ನೀವು? ದಯವಿಟ್ಟು ನನ್ನ ಮಗುವನ್ನ ಬಿಟ್ಬಿಡಿ. ಸರಿ, ಬಿಟ್ಬಿಡ್ತೀನಿ. ಇವಳ ತಿನ್ನೋದ್ರಲ್ಲಿ ಏನೂ ಲಾಭ ಇಲ್ಲ. ಹಂಗಂತ ಹೇಳಿ ಹದ್ದು ಪಂಜರದ ಬಾಗಿಲನ್ನು ತೆಗೆಯುತ್ತೆ. ತಕ್ಷಣ ಮೀನು ಹಾರ್ಕೊಂಡು ಅವ್ರ ಅಮ್ಮ ಹತ್ರ ಹೊಡೋಗುತ್ತೆ. ಕೇವಲ ನಿಮ್ಮ ಅಮ್ಮನ ಒಳ್ಳೆಯ ವರ್ತನೆಯಿಂದ ಮಾತ್ರ ನಾವು ನಿಮ್ಮನ್ನ ಕಾಪಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಂದ್ರೆ ಹೊಟ್ಟೆ ಕಿಚ್ಚಪಡೋರಿಗೆ ಯಾರು ಸಹಾಯ ಮಾಡಲ್ಲ. ನನಗೂ ನಾನ್ ಮಾಡಿದ ತಪ್ಪು ಅರ್ಥ ಆಯ್ತು. ನೀವೆಲ್ಲರೂ ತುಂಬಾ ಒಳ್ಳೆಯವರು. ಮತ್ತೆ ನಮ್ಮಮ್ಮ ಕೂಡ ತಪ್ಪು ಮಾಡಿಲ್ಲ. ನಾವು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಮತ್ತು ಎಲ್ಲಾರ ಜೊತೆ ಚೆನ್ನಾಗೇ ಮಾತಾಡ್ಬೇಕು. ಅದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡುತ್ತವೆ. ಆಮೇಲೆ ಆ ರಹಸ್ಯವಾದ ಕಾಡಿನಿಂದ ಅವರು ಅವರ ಕಾಡಿಗೆ ಆ ಆಲದ ಮರದ ಕೆಳಗಡೆ ಬರ್ತವೆ. ಅವತ್ತಿನಿಂದ ಮೀನುವಿನ ಸ್ವಭಾವ ಕೂಡ ರಿಂಕಿ ತರನೇ ಬದಲಾಗ್ಬಿಡುತ್ತೆ. ಅಯ್ಯೋ ದೇವ್ರೆ, ನೀನು ನನ್ನನ್ನು ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗಿ ನನಗೆ 2 ರೆಕ್ಕೆ ಕೊಟ್ಟಿಲ್ಲ? ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ, ಮತ್ತು ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ. ಅಂಗವಿಕಲ ಕೊಕ್ಕರೆ ಮತ್ತು ಮಾಯಾ ಹಕ್ಕಿ. ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾ ಪ್ರೀತಿಯಿಂದ ಜೀವಿಸ್ತಾ ಇದ್ವು. ಆ ಕಾಡಲ್ಲಿ ತುಂಬಾ ಸುಂದರವಾದ ಒಂದು ನದಿ ಇತ್ತು. ಆ ಜಾಗಕ್ಕೆ ಎಲ್ಲಾ ಜಂತುಗಳು ನೀರ್ ಕುಡಿಯೋದಕ್ಕಂತ ಹೋಗ್ತಿದ್ವು. ಕೊಕ್ಕರೆಗಳ ಒಂದು ಗುಂಪು ಕೂಡ ದಿನಾ ಸಾಯಂಕಾಲ ಬೆಳಗ್ಗೆ ಅಲ್ಲಿ ಬರ್ತಿತ್ತು. ಆದ್ರೆ ಒಂದು ಕೊಕ್ಕರೆ ಇತ್ತು, ಅದು ಪಾಪ ದಿನಾ ರಾತ್ರಿ ಅಲ್ಲೇ ಬಿದ್ದಿರ್ತಿತ್ತು. ಅಯ್ಯೋ ದೇವ್ರೆ, ನೀನು ನನ್ನನ್ನು ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗಿ ನನಗೆ 2 ರೆಕ್ಕೆ ಕೊಟ್ಟಿಲ್ಲ? ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ, ಮತ್ತು ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ. ಇದಕ್ಕಿಂತ ನನ್ನನ್ನೊಂದು ಮೊಲ ಮಾಡಿದ್ರೆ ಒಳ್ಳೇದಿತ್ತು. ಬೇಗ ಓಡಿ ಆದ್ರೂ ಹೋಗ್ತಿದ್ದೆ ನಾನು. ಅವಾಗ ಅಲ್ಲಿಗೆ ಒಂದು ಗಿಳಿ ಬರುತ್ತೆ. ಮಿಂಕು, ನನಗೆ ನಿನ್ನ ಸಹಾಯ ಬೇಕಿದೆ. ನನಗಿರುವ ಈ ಕಷ್ಟವನ್ನು ನೀನು ಮಾತ್ರನೇ ಸರಿ ಮಾಡಬಲ್ಲೆ. ಅಲ್ಲ, ಏನು ವಿಷಯ? ನೀನೆಲ್ಲಿಂದ ಬಂದಿದ್ಯಾ?
ನಾನು ಪಕ್ಕದ ಕಾಡಿಂದ ಬರ್ತಾ ಇದ್ದೀನಿ. ನಾನು ಬೆಳಗ್ಗೆನೆ ಒಂದು ಮೊಟ್ಟೆ ಇಟ್ಟೆ. ಆದ್ರೆ ದುರದೃಷ್ಟವಶಾತು ನನ್ನ ಮೊಟ್ಟೆ ನನ್ನ ಗೂಡಿನಿಂದ ಒಂದು ತೂತೊಳಗಡೆ ಬಿದ್ದೋಯ್ತು. ಅದು ತುಂಬಾನೇ ಆಳವಾಗಿದೆ. ಅಲ್ಲ, ನೀನದನ್ನ ತೆಗಿಯಕ್ಕೆ ಟ್ರೈ ಮಾಡಿಲ್ವಾ? ನಾನು ಮತ್ತೆ ಕಾಡಲ್ಲಿರುವ ಜಂತುಗಳು ತುಂಬಾನೇ ಪ್ರಯತ್ನ ಪಟ್ವಿ. ಆದ್ರೆ ಆ ತೂತು ತುಂಬಾನೇ ಆಳವಾಗಿದೆ. ಅದರಿಂದ ನಮ್ ಕೈಯಲ್ಲಿ ಏನೂ ಮಾಡಕ್ಕಾಗಿಲ್ಲ. ಆದ್ರೆ ನಿನ್ನ ಬಾಯಿನ ಸಹಾಯದಿಂದ ನೀನು ಆ ಮೊಟ್ಟೆನ ಎತ್ತೀಯಾ? ನಾನು ತುಂಬಾ ಖುಷಿಯಿಂದ ನಿನ್ ಜೊತೆಗೆ ಬರ್ಬೋದಿತ್ತು. ಆದ್ರೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ, ನಂಗೆ ರೆಕ್ಕೆಗಳಿಲ್ಲ ಕಣೆ, ಹಾರಕ್ಕಾಗಲ್ಲ ನಾನು. ಸರಿ, ಆದ್ರೆ ನಿನ್ಗೆ ಯಾರಾದ್ರೂ ಫ್ರೆಂಡ್ಸ್ ಇರ್ತಾರಲ್ವಾ, ಬೇರೆ ಕೊಕ್ಕರೆಗಳು? ಹಾ, ತುಂಬಾ ಇದ್ದಾರೆ. ಮತ್ತವರು ಬರೋ ಟೈಮ್ ಕೂಡ ಆಗೋಯ್ತೀಗ. ಅದರ ಮಾತು ಕೇಳಿ ಗಿಳಿ ಅಲ್ಲೇ ಇದ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಕೊಕ್ಕರೆಗಳು ಗುಂಪಲ್ಲಿಗೆ ಬರುತ್ತೆ. ಎಲ್ಲರ ಹತ್ರ ಆ ಗಿಳಿ ಪಾಪ ಸಹಾಯ ಕೇಳುತ್ತೆ. ನಿನ್ನ ಕಾಡಂತೂ ತುಂಬಾ ದೂರ ಇದೆ, ನಮ್ಮಲ್ಲಿ ಯಾರು ಅಲ್ಲಿಗೆ ಬರೋದೇ ಇಲ್ಲ. ನನ್ ಮೊಟ್ಟೆ ಒಂದ್ ವೇಳೆ ಆ ತೂತಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮಗು ಕೂಡ ಪಾಪ ಅಲ್ಲೇ ಸತ್ತೋಗ್ಬಿಡುತ್ತೆ. ಪ್ಲೀಸ್, ನಿಮ್ಮಲ್ಲಿ ಯಾರಾದ್ರೂ ನನ್ ಜೊತೆ ದಯವಿಟ್ಟು ಬನ್ನಿ. ನಾವಾಚೆ ಬರೋದೇ ಇಲ್ಲ. ಮತ್ತೆ ನೀನಂತೂ ನಮ್ ಕಾಡ್ನವಳೇ ಅಲ್ಲ, ನಿಂಗೆ ಯಾಕೆ ನಾವು ಹೆಲ್ಪ್ ಮಾಡಬೇಕು ಅಂತ? ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ ಈಗ? ಅವಳ ಮಗುವಿನ ಪ್ರಶ್ನೆ ಇದೀಗ. ನಿನಗೆ ತುಂಬಾ ಕೇರ್ ತಗೊಳ್ಬೇಕು ಅಂದ್ರೆ ನೀನೇ ಹೋಗಲ್ವಾ? ಹಾರಕ್ಕಾಗಲ್ಲ ಅಂದ್ರೆ ನಡ್ಕೊಂಡೋಗು, ಕಾಲಿದೆ ಅಲ್ವಾ ನಿಂಗೆ? ಹಂಗಂತ ಹೇಳಿ ಗುಂಪೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ. ಗಿಳಿಯಮ್ಮ, ಟೆನ್ಷನ್ ಮಾಡ್ಬೇಡ, ನಾನು ನಿನ್ ಜೊತೆ ಬರ್ತೀನೀಗ. ಅದನ್ ಕೇಳಿ ಗಿಳಿ ಸಂತೋಷ ಪಡುತ್ತೆ ಮತ್ತೆ ಅದನ್ನ ಅದ್ರ ಜೊತೆ ಕರ್ಕೊಂಡೋಗುತ್ತೆ. ತುಂಬಾ ಹೊತ್ತು ನಡೆದ ನಂತರ ಅದರ ಕಾಲು ಪಾಪ ತುಂಬಾನೇ ನೋವುತ್ತೆ. ಅದು ಮಧ್ಯ ಮಧ್ಯ ಸ್ವಲ್ಪ ಆರಾಮ್ ಮಾಡ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇತ್ತು. ಇದೇ ರೀತಿ ನಿಂತು ನಿಂತು ಸಾಯಂಕಾಲ ಆದ್ಮೇಲೆ ಅವರಿಬ್ರು ಹೋಗ್ತಾರೆ. ಮಿಂಕು ಕೊಕ್ಕರೆ, ಇದೇ ಆ ತೂತು. ಅದನ್ ಕೇಳಿ ಮಿಂಕು ಕೊಕ್ಕರೆ ಒಳಗಡೆ ತಲೆ ಇಟ್ಟು ನೋಡುತ್ತೆ. ಅದಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಮೊಟ್ಟೆ ಕಾಣಿಸುತ್ತೆ. ನಾನ್ ಈಗ್ಲೇ ತೆಗಿತೀನಿ. ಮಿಂಕು ಕೊಕ್ಕರೆ ಅದರ ಸಣ್ಣ ಕತ್ತನ್ನು ಅದ ತೂತೊಳಗಡೆ ಬಿಟ್ಟು ಆ ತೂತೊಳಗಡೆ ಇರುವ ಮೊಟ್ಟೆಯನ್ನು ಎತ್ತಿ ಆಚೆ ಇಡುತ್ತೆ. ಅದು ಸ್ವಲ್ಪ ಭದ್ರವಾಗಿ ಇಡುತ್ತೆ. ಅದನ್ನ ನೋಡಿ ಗಿಳಿಗೆ ಸಂತೋಷ. ನಿನ್ಗೆ ತುಂಬಾ ತುಂಬಾ ಧನ್ಯವಾದ ಮಿಂಕು ಕೊಕ್ಕರೆ. ನಂಗೂ ಖುಷಿ ಆಯ್ತು ನಾನ್ ನಿಂಗೆ ಹೆಲ್ಪ್ ಮಾಡ್ದೆ ಅಂತ. ಆದ್ರೆ ನನ್ನ ಕಾಲಿಂದ ಆಗ್ತಾ ಇಲ್ಲ ಈಗ. ನಾನಂತೂ ನಾಳೆ ಬೆಳಿಗ್ಗೆನೆ ಇಲ್ಲಿಂದ ಹೋಗೋದು. ತುಂಬಾ ನೋವಾಗ್ತಿದೆ ಕಾಲು. ಅದೇ ಸಮಯದಲ್ಲಿ ಆ ಮೊಟ್ಟೆ ಅಕಸ್ಮಾತ್ ಆಗಿ ಒಡೆದೋಗುತ್ತೆ. ಅದೇ ಸಮಯದಲ್ಲಿ ಆ ಮೊಟ್ಟೆ ಒಳಗಡೆಯಿಂದ ಒಂದು ಸುಂದರವಾದ ಪಕ್ಷಿ ಬರುತ್ತೆ. ಆ ಪಕ್ಷಿ ನೋಡ್ತಿದ್ದಂಗ್ಲೇ ಅವರು ಅಮ್ಮ ಅಷ್ಟು ದೊಡ್ಡದಾಗ್ಬಿಡುತ್ತೆ. ಅದ ನೋಡಿ ಮಿಂಕು ಕೊಕ್ಕರೆಗೆ ತುಂಬಾ ಆಶ್ಚರ್ಯ. ಏನ್ ಜಾದು ಇದು? ನೀನ್ ಈಗಷ್ಟೇ ಹುಟ್ಟಿದ್ಯಾ, ಅಷ್ಟು ಬೇಗ ದೊಡ್ಡವಳಾದ್ಯಾ, ಮತ್ತೀಗ ಹಾರ್ತಾ ಇದ್ಯಾ? ಹಾ, ಹೇಗಿದ್ದು? ನಿನಗಿನ್ನು ನಡ್ಕೊಂಡು ಹೋಗ್ಬೇಕಂತಿಲ್ಲ, ಇಲ್ಲಿಂದ ನೀನು ಹಾರ್ಕೊಂಡು ಹೋಗ್ತೀಯಾ? ನಾನ್ ಹೇಗ್ ಹಾರಕ್ ಸಾಧ್ಯ ಅಂತ? ನಂಗಂತೂ ಒಂದೇ ರೆಕ್ಕೆ ಇರೋದು. ಇಲ್ಲಿನವರೆಗೂ ನಾನು ಏನೇನೆಲ್ಲ ಮಾಡಿದ್ನೋ ಇದೆಲ್ಲ ಈ ಮಾಯಾ ಪಕ್ಷಿ ಹೇಳಿದ್ದಕ್ಕೆ ನಾನ್ ಮಾಡಿದ್ದು. ಈ ಮೊಟ್ಟೆ ಕೂಡ ನಂದಲ್ಲ. ನಂಗೆ ಯಾರಾದ್ರೂ ಸರಿಯಾಗಿ ಹೇಳ್ತೀರಾ ನೀವ್ ಯಾರು ಅಂತ? ಮತ್ತೆ ನೀವು ನನ್ನ ಹತ್ರ ಬರಕ್ಕೆ ಏನ್ ರೀಸನ್ ಅಂತ? ನಾವಿಬ್ರು ಮಾಂತ್ರಿಕ ಪರ್ವತದ ಮೇಲಿರೋದು. ಇವತ್ತು ಬೆಳಿಗ್ಗೆ ನಾನು ಧ್ಯಾನ ಮಾಡ್ತಿರೋವಾಗ ನಿನ್ನ ಧ್ವನಿ ನಂಗೆ ಕೇಳಿಸ್ತು. ನೀನು ಹೇಗೆ ದೇವ್ರ ಹತ್ರ ರೆಕ್ಕೆಗಳ ಬಗ್ಗೆ ಬೇಡ್ಕೊಳ್ತಿದ್ಯಾ ಅಂತ. ಮತ್ತೆ ಗಿಳಿಯಮ್ಮ ನಾನು ಹೇಳ್ದಂಗೆನೆ ನಿನ್ನ ಹತ್ರ ಬಂದು ಇಲ್ಲಿಗೆ ಕರ್ಕೊಂಡು ಬಂತು. ನಿನ್ನನ್ನು ನಾನು ಪರೀಕ್ಷೆ ಮಾಡಕ್ ಹೇಳಿದ್ದೆ. ನೀನು ಸರಿಯಾಗಿದ್ದಿದ್ರೆ ನಾವು ನಿಮ್ಮನ್ನ ಸರಿ ಮಾಡ್ತೀವಿ ಅಂತ ಅನ್ಕೊಂಡ್ವಿ. ಮತ್ ನಾನು ಗಿಳಿಗೆ ಹೇಳ್ದೆ, ಅವಳು ನಿನ್ನ ಹತ್ರ ಬಂದ್ಲು, ಮತ್ ನಿನ್ನ ಈ ಕಂಡೀಷನ್ ತಂದ್ಲು. ನೀನ್ ನಿನ್ನ ಈ ಚಾಲೆಂಜ್ ಅಲ್ಲಿ ಪಾಸ್ ಆಗಿದ್ದೀಯಾ. ಅದನ್ ಕೇಳಿದ ತಕ್ಷಣ ಮಿಂಕುಗೆ ತುಂಬಾ ಸಂತೋಷ ಆಗುತ್ತೆ. ತಕೋ ನಿನ್ನ ಉಡುಗೊರೆ ಈಗ. ಹಂಗಂತ ಹೇಳಿ ಅದು ತುಂಬಾ ಜೋರಾಗಿ ಹಾರಕ್ ಶುರು ಮಾಡುತ್ತೆ ಮತ್ತು ಮಿಂಕು ಕೊಕ್ಕರೆಯ ಮೇಲೆ 2-3 ರೌಂಡ್ ಅನ್ನು ಹೊಡೆಯುತ್ತೆ. ಏನೋ ಮಾಯೆಯಾಗಿ ಮಿಂಕು ಕೊಕ್ಕರೆಗೆ ಇನ್ನೊಂದು ರೆಕ್ಕೆ ಕೂಡ ಬಂದ್ಬಿಡುತ್ತೆ. ನಿನ್ನ ರೆಕ್ಕೆಯನ್ನ ಉಪಯೋಗಿಸು ಮಿಂಕು. ಹಂಗಂತ ಹೇಳಿ ಅದು ರೆಕ್ಕೆಗಳನ್ನು ಅಲ್ಲಾಡಿಸಿ ಆಕಾಶದಲ್ಲಿ ಎಗರ್ಬಿಡುತ್ತೆ. ಅದು 1-2 ಸುತ್ತನ್ನು ಸಂತೋಷವಾಗಿ ಸುತ್ತಾಡ್ಕೊಂಡು ತುಂಬಾನೇ ಸಂತೋಷ ಪಡುತ್ತೆ.
ಅರೆ ವಾವ್ ಇದು ಇದು ಜೀವನ ಅಂದ್ರೆ. ಮತ್ತೆ ವಾಪಸ್ ಅವ್ರ ಹತ್ರ ಬರುತ್ತೆ. ನಿಮಗಿಬ್ರಿಗೂ ಧನ್ಯವಾದಗಳು. ನಂಗೆ ರೆಕ್ಕೆಗಳನ್ನ ಕೊಟ್ಟು ನನ್ನ ಆಸೆನ ಈಡೇರಿಸಿದ್ದೀರಾ. ಮಿಂಕು, ನೀನೀಗ ನಿನ್ನ ಕಾಡಿಗೆ ಹೋಗ್ಬೋದು. ಜ್ಞಾಪಕ ಇಟ್ಕೋ, ನನ್ಗೆಂಗ್ ಸಹಾಯ ಮಾಡೋದಕ್ಕೋಸ್ಕರ ಇವತ್ ನೀನ್ ಬಂದ್ಯೋ ಅದೇ ರೀತಿ ನಿನ್ನ ಹತ್ರ ಯಾರ್ ಬಂದ್ ಸಹಾಯ ಕೇಳಿದ್ರು ಅವ್ರಿಗೆ ಮಾಡ್ಬೇಕು. ನನ್ನ ಹೆಲ್ಪ್ ಮಾಡೋ ರೀಸನ್ ಇಂದಾನೆ ನಂಗೆ ರೆಕ್ಕೆ ಸಿಕ್ಕಿರೋದು. ನಾನು ಅದನ್ನ ಬಿಡೋದಿಲ್ಲ, ಮತ್ತೆ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. ಹಂಗಂತೇಳಿ ಅದು ಅವರಿಬ್ಬರಿಗೂ ಗುಡ್ ಬೈ ಹೇಳಿ ಸಂತೋಷದಿಂದ ಆಕಾಶದಲ್ಲಿ ಎಗರ್ಕೊಂಡು ಹೋಗುತ್ತೆ. ಅದು ನದಿಯ ಬಳಿ ಹೋದಾಗ ಬೇರೆ ಎಲ್ಲ ಕೊಕ್ಕರೆಗಳು ಅದು ಎಗರ್ಕೊಂಡ್ ಬರೋದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡುತ್ತೆ. ಅರೆ ಮಿಂಕು, ನಿಂಗೆ ಮತ್ತೊಂದು ರೆಕ್ಕೆ ಹೇಗ್ ಸಿಕ್ತು? ಅದನ್ನ ಕೇಳಿ ಮಿಂಕು ಕೊಕ್ಕರೆ ಸಂತೋಷದಿಂದ ನಡೆದ ಎಲ್ಲ ವಿಷಯ ಹೇಳುತ್ತೆ. ನಮಗ್ ತುಂಬಾ ಸಂತೋಷ ಆಗಿದೆ. ನೀನು ಕೂಡ ಈಗ ನಮ್ ಜೊತೆಗೆ ಹಾರಾಡ್ಬೋದು. ಮತ್ತೆ ಯಾರಿಗೆ ಕಾಯ್ತಾ ಇದ್ದೀರಾ? ನಡೀರಿ, ಇನ್ನು ನಾನು ನಿಮ್ ಜೊತೆಗೆ ಬರ್ತೀನಿ. ಅದನ್ ಕೇಳಿ ಎಲ್ಲಾ ಕೊಕ್ಕರೆಗಳು ಆಕಾಶದಲ್ಲಿ ಎಗರ್ಕೊಂಡು ಹೋಗುತ್ತೆ. ಮತ್ತೆ ಸಂತೋಷದಿಂದ ಮಿಂಕು ಕೊಕ್ಕರೆ ಕೂಡ ಅವ್ರ ಜೊತೆನೆ ಎಗರ್ಕೊಂಡು ಹೋಗುತ್ತೆ.